benefits of staffing. So I already told. So it is one of the field the requirement of finds the right people to the right job is called as in staffing. Sometimes without staff members, we cannot imagine there is no organization can be successful unless it can fill and keep fill the various positions which are going to provide it into the organization structure with the right people to always given the right job. Okay, so that's why what we are told, without people there is no possible to organization can make a success. ಓಕೆ, ಅಂದರೆ ಒಂದು ಸರಿಯಾದ ರೀತಿ ಒಂದು ಸರಿಯಾದ ವ್ಯಕ್ತಿಗಳಿಲ್ಲ ಅಂದರೆ ಒಂದು ಆರ್ಗನೈಸೇಷನ್ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಕ್ಸಸ್ಫುಲ್ ಆರ್ಗನೈಸೇಷನ್ ಆಗಬೇಕು, ಒಂದು ಆರ್ಗನೈಸೇಷನ್ ಒಂದು ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ನ ನಾವು ಈಸಿಯಾಗಿ ಅಚೀವ್ ಮಾಡಬೇಕಂದ್ರೆ ಈ ಒಂದು ಸ್ಟಾಫ್ ಮೆಂಬರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಕ್ ಲೆಟ್ಸ್ ಸಿ ವಾಟ್ ಆರ್ ದ ವೇರಿಯಸ್ ಡಿಫರೆಂಟ್ ಬೆನಿಫಿಟ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಸ್ಟಾಫಿಂಗ್. So staffing is helpful to discovering and obtaining a competent personnel of various different jobs. Okay, just we are going to discovering means we are going to search the suitable persons to competent to personally we are going to appointing the various different people to different kinds of jobs. ಅಂದರೆ ಏನು ಡಿಫ್ರೆಂಟ್ ಕೈಂಡ್ಸ್ ಆಫ್ ನಮ್ಮ ಒಂದು ಆರ್ಗನೈಸೇಷನಲ್ಲಿ ಏನು ಜಾಬ್ಸ್ ಇದೆ, ಏನು ಪೊಸಿಷನ್ಸ್ ಇದೆ, ಈ ಪೊಸಿಷನ್ಗೆ ಒಂದು ಸರಿಯಾದ ವ್ಯಕ್ತಿಗಳನ್ನು ತಂದು ಕೂರಿಸೋದಕ್ಕೆ ಈ ಸ್ಟಾಫಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ದ ಒನ್ ಬೆನಿಫಿಟ್. ಅನದರ್ ಒನ್ ಇಸ್ ಇಟ್ ಮೇಕ್ಸ್ ಫಾರ್ ಹೈಯರ್ ಪರ್ಫಾರ್ಮೆನ್ಸ್ ಬೈ ಪುಟ್ಟಿಂಗ್ ದ ರೈಟ್ ಪರ್ಸನ್ ಅಂಡ್ ಟು ದಿ ರೈಟ್ ಜಾಬ್. ಇಟ್ ಇಸ್ ನಾಟ್ ಓನ್ಲಿ ಫಾರ್ ಸರ್ಚಿಂಗ್, just we are going to appointing the right person to the right job. So that's why staffing it is helpful to select and choose the right person to the right kind of jobs. ಒಂದು ಸರಿಯಾದ ವ್ಯಕ್ತಿನ ಸರಿಯಾದ ಕೆಲಸಕ್ಕೆ ನೇಮಕಾತಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ. ಸೊ another one is it ensure the continuous and survival and growth of the enterprise. Okay, through the succession of planning for the managers who can fill the jobs. Who are the fill means the manager. This manager can fill the staff members, can appointing the staff members through the continuous survival and growth of the organization. ನಾನು ಆಗಲೇ ಹೇಳಿದೆ, ಒಂದು ಆರ್ಗನೈಸೇಷನ್ ಗೋಲ್ಸನ್ನು ಅಚೀವ್ ಮಾಡಬೇಕಾದ್ರೆ ಒಂದು ಕಂಟಿನ್ಯೂಸ್ ಸರ್ವೈವಲ್ ಒಂದು ಗ್ರೋತ್ ಆಗಬೇಕಾದ್ರೆ ಅದರಿಂದ ಒಂದು ಸ್ಟಾಫ್ ಅಂದರೆ ವ್ಯಕ್ತಿಗಳ ಶ್ರಮ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಒಂದು ಕಂಟಿನ್ಯೂಸ್ ಆರ್ಗನೈಸೇಷನ್ ಸರ್ವೈವಲ್ ಮತ್ತು ಗ್ರೋತ್ಗೆ ನಮ್ಮ ಒಂದು ಸರಿಯಾದ ಒಂದು ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡಿಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ. ಸೊ ಅನದರ್ ಒನ್ ಇಸ್ ಇಟ್ ಹೆಲ್ಪ್ಫುಲ್ ಟು ಇನ್ಶೋರ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ದಿ ಹ್ಯೂಮನ್ ರಿಸೋರ್ಸಸ್. Okay, human resource is very important. It is like one of the human resource, ಅದು one of the foundation of the organizations. ಯಾಕಂದ್ರೆ ಇದು ಒಂಥರ ಪಿಲ್ಲರ್ಸ್ ಇದ್ದಂಗೆ. ಪೀಪಲ್ಸ್ ಇಲ್ಲ ಅಂದ್ರೆ ಆರ್ಗನೈಸೇಷನ್ ಇಲ್ವೇ ಇಲ್ಲ. ಅದರಿಂದ ಒಂದು ಇರುವಂಥ ಒಂದು ಹ್ಯೂಮನ್ ರಿಸೋರ್ಸಸ್ ಅನ್ನು, ಇರುವಂಥ ಒಂದು ಸ್ಟಾಫ್ ಮೆಂಬರ್ಸ್ ಅನ್ನ, ಇರುವಂಥ ಒಂದು ಪೀಪಲ್ಸ್ ಅನ್ನ ಸರಿಯಾದ ರೀತಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಈ ಸ್ಟಾಫಿಂಗ್ ಪ್ರಾಸೆಸ್ ಅನ್ನೋದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ. ಓಕೆ, ಇಟ್ ಈಸ್ ಹೆಲ್ಪ್ಫುಲ್ ಟು ಅವಾಯ್ಡಿಂಗ್ ದಿ overmanning to provide the underutilization of personal and higher labor costs. ಓಕೆ, ಯಾಕೆಂದ್ರೆ ಸರಿಯಾದ ವ್ಯಕ್ತಿ ಸರಿಯಾದ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೇನೆ ಅಂದರೆ ಅವಾಗ ಕೆಲಸ ಪರ್ಫೆಕ್ಟ್ ಆಗುತ್ತೆ, ಈಸಿಯಾಗಿ ನಡೆಯುತ್ತೆ. ಅದೇ ರೀತಿ ಇವಾಗ ನಾವು ಇರುವಂಥ ರಿಸೋರ್ಸ್ನ ಸರಿಯಾದ ರೀತಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದಾಗ ಏನಾಗುತ್ತೆ, ಸೊ ವೇರಿಯಸ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ಒಬ್ಬ ಮಾಡಿದ ಕೆಲಸ ಇನ್ನೊಬ್ಬ ಮಾಡಬೇಕಾಗುತ್ತೆ, ಮತ್ತು ಎಕ್ಸ್ಟ್ರಾ ಪೇಮೆಂಟ್ಸನ್ನು ಕೊಡಬೇಕಾಗುತ್ತೆ. ಓಕೆ, ಅದರಿಂದ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು, ಒಂದು ಸರಿಯಾದ ವ್ಯಕ್ತಿನ ಸರಿಯಾದ ಪೊಸಿಷನ್ಗೆ ಕೂರಿಸಬೇಕು ಅನ್ನೋದಕ್ಕೆ ಈ ಸ್ಟಾಫಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ ಅಂತ. ದಿಸ್ ಆಲ್ಸೋ ಒನ್ ಆಫ್ ದ ಅನದರ್ ಅಡ್ವಾಂಟೇಜ್. ಸೊ ಅನದರ್ ಒನ್ ಇಸ್ ಇಟ್ ಇಸ್ ಇಂಪ್ರೂವ್ಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಟು morale of employees to the objective of assessments and the record of structural contribution. Okay, after appointing the staff member, they are going to start working into the organizations. But after they are working, just we are going to pay the good remunerations to their peoples with their satisfactions. Okay, ಒಬ್ಬ ವ್ಯಕ್ತಿನ ಸರಿಯಾದ ಕೆಲಸಕ್ಕೆ ನಾವು ನೇಮಿಸಿದೀವಿ ಅಂದ್ರೆ ಅವ್ನು ಕೆಲಸ ಮಾಡ್ತಾ ಹೋಗ್ತಾನೆ, ಅವ್ನು ಮಾಡಿದ ತಕ್ಕಂಗೆ ನಾವೇನು ಮಾಡಬೇಕು, ಅದು ಗುಡ್ ರೆಮ್ಯುನರೇಷನ್ಸ್ ಅನ್ನ ಕೊಡಬೇಕಾಗತ್ತೆ. ಓಕೆ, ನಾನು ಆಗಲೇ ಹೇಳಿದೆ ಡೆವಲಪ್ಮೆಂಟ್ ಅಂತ. ಓಕೆ, ಅವನಿಗೆ ಒಂದು ಡೆವಲಪ್ಮೆಂಟ್ ಆಗಬೇಕಾದ್ರೆ ಅವನ ಒಂದು ಸ್ಕಿಲ್ಸ್ ನಾಲೆಡ್ಜನ್ನು ಸರಿಯಾದ ರೀತಿ ಯೂಸ್ ಮಾಡ್ಕೋಬೇಕಾದ್ರೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಅನ್ನ ಸಿಗಬೇಕಾಗತ್ತೆ. ಸೊ ಅದರಿಂದ ಇಟ್ ಈಸ್ ಇಂಪ್ರೂವ್ ದ ಸ್ಯಾಟಿಸ್ಫ್ಯಾಕ್ಷನ್ ಟು ಮಾರಲ್ ಟು ಎಂಪ್ಲಾಯೀಸ್ ಟು ಆಬ್ಜೆಕ್ಟಿವ್ ಆಫ್ ಅಸೆಸ್ಮೆಂಟ್ ಆ್ಯಂಡ್ ರೆಕಾರ್ಡ್ ಆಫ್ ದಿ ಕಾಂಟ್ರಿಬ್ಯೂಷನ್. ಅವರ ಒಂದು ತಕ್ಕಂಗೆ ಅವ್ರ ಕೆಲಸಕ್ಕೆ ತಕ್ಕಂಗೆ ನಾವು ಕಾಂಟ್ರಿಬ್ಯೂಷನ್ಸನ್ನು ಕೊಡಬೇಕಾಗತ್ತೆ. ಒಂದು ಏನು
ಒಂದು ಜಾಬ್ಸ್ ಅಥವಾ ಒಂದು ಸ್ಯಾಲ್ರೀಸು, ಇನ್ಸೆಂಟಿವ್ಸು, ವೇಜಸ್ ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಯಾವ ವ್ಯಕ್ತಿಗೆ ಯಾವ ರೀತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು, ಹೇಗೆ ಒಂದು ರೆಮ್ಯುನರೇಷನ್ಸ್ ಕೊಡಬೇಕು ಅನ್ನೋದನ್ನ ಕೂಡ ಈ ಸ್ಟಾಫಿಂಗ್ ಅನ್ನೋದು ಹೇಳ್ಕೊಡುತ್ತೆ ಅಂತ. ಓಕೆ, ಸೊ ದಿಸ್ ರೋಲ್ ಇಸ್ ವೇರಿಯಸ್ ಡಿಫ್ರೆಂಟ್ ಬೆನಿಫಿಟ್ಸ್ ಆರ್ ಅಡ್ವಾಂಟೇಜಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ staffing. So that's why staffing, it is one of the, it will lead to wastage material. It is also avoiding to wastage of materials, time, effort and energy. It's resulting overproductivity and poor quality of products. ಓಕೆ, ಸೊ ಅಂದರೆ ಒಂದು ಸರಿಯಾದ ವ್ಯಕ್ತಿನ ನಾವು ನೇಮಕ ಮಾಡ್ಕೊಂಡಾಗ ಒಂದು ಸರಿಯಾದ ಪೊಸಿಷನ್ಗೆ ಕೆಲಸ ಸರಿಯಾಗಿ ನಡೀತೆ. ಅದರಿಂದ ನಾವು ವೇಸ್ಟೇಜ್ ಆಫ್ ಮೆಟೀರಿಯಲ್ಸನ್ನು ಅವಾಯ್ಡ್ ಮಾಡ್ಬೋದು, ಮತ್ತು ಆನ್ ಟೈಮ್ ನಾವು ವರ್ಕ್ ಮಾಡ್ತಾ ಹೋಗ್ಬೋದು, ಮತ್ತು ಒಂದು ಸರಿಯಾದ ರೀತಿ ಒಂದು ಎಫರ್ಟ್ ಅವ್ರ ಎನರ್ಜಿ ಏನಿದೆ ಇದನ್ನ ಸರಿಯಾದ ರೀತಿ ಉಪಯೋಗಿಸ್ಕೋಬೋದು. ಇದೆಲ್ಲದಕ್ಕೂ ಕಾರಣ ಸ್ಟಾಫಿಂಗ್ ಅಂತ ಹೇಳ್ಬೋದು. ಓಕೆ, ದಟ್ಸ್ ವೈ they must be also induced to show higher productivity and quality of offering to the proper incentives. Okay, that's why finally we are also pay this proper incentives to the workers on their work. Okay, on their effort to their satisfaction. ಅದರಿಂದ ಇಷ್ಟೊಂದೆಲ್ಲ ಏನು ಬೆನಿಫಿಟ್ಸ್ ಇದೆ, ನಾವು ವರ್ಕರ್ಸಿಂದ ನಾವು ಏನು ಬೆನಿಫಿಟ್ಸನ್ನು ಪಡ್ಕೋತೀವಿ, ಅವ್ರಿಗೆ ತಕ್ಕಂಗೆ ಒಂದು ರೆಮ್ಯುನರೇಷನ್ಸ್ ಮತ್ತು ಇನ್ಸೆಂಟಿವ್ಸನ್ನು ಪೇ ಮಾಡಿದಾಗ ಆ ವ್ಯಕ್ತಿ ಸ್ಯಾಟಿಸ್ಫ್ಯಾಕ್ಷನಿಂದ ಒಂದು ಸರಿಯಾದ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಸೊ ವ್ಯಕ್ತಿ ಸರಿಯಾದ ರೀತಿ ಕೆಲಸ ಮಾಡಿದಾಗ ಕೆಲಸ ಸರಿಯಾಗುತ್ತೆ, ನಮ್ಮ ಒಂದು ಆರ್ಗನೈಸೇಷನ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನ ಈಸಿಯಾಗಿ ಅಚೀವ್ ಮಾಡ್ತಾ ಹೋಗ್ತೀವಿ. ಅದರಿಂದ ಸ್ಟಾಫಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. Okay, without staffing, without staff members or without peoples, we are not possible to do any activities in the organization. That's why organization of the management is art of getting things done through others, like a people. Through the peoples only we can possible to get the organization success. Clear?